ಗುಡ್ ಮಾರ್ನಿಂಗ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಉದಯಕಾಲ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ, ಕ್ಷೇಮವಾಗಿದ್ದೀರಾ ಅಲ್ವಾ? ಪ್ರತಿದಿನ ಬೆಳಗ್ಗೆ ಉದಯಕಾಲ ಸಮಯದಲ್ಲಿ ದೇವರ ಸನ್ನಿಧಿಯಲ್ಲಿ ಆತನನ್ನು ಆರಾಧಿಸುವುದಕ್ಕೆ, ಸ್ತುತಿಸುವುದಕ್ಕೆ, ಆತನನ್ನು ಘನಪಡಿಸುವುದಕ್ಕಾಗಿ ದೇವರು ಕೊಟ್ಟಂತ ಒಳ್ಳೆಯ ಸಮಯಕ್ಕಾಗಿ ಆತನಿಗೆ ಸ್ತೋತ್ರ ಮಾಡಬೇಕು. ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾರೆ. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಆತನು ಯಾರು, ಆತನು ಯಾತಕ್ಕಾಗಿ ಈ ಲೋಕಕ್ಕೆ ಬಂದರು, ಆತನನ್ನು ಅಂಗೀಕರಿಸುವುದರ ಮೂಲಕ ನಮ್ಮ ಜೀವಿತದಲ್ಲಿ ಎಂತಹ ಪ್ರಯೋಜನಗಳಿದೆ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ತಿಳಿಸುವುದರ ಮೂಲಕ ಈ ದಿನ ನಾವೆಲ್ಲರೂ ಕೂಡ ರಕ್ಷಣೆಯ ಮಾರ್ಗದಲ್ಲಿ ಮುಂದೆ ಸಾಗುವುದಕ್ಕೆ, ರಕ್ಷಿಸಲ್ಪಟ್ಟ ಸಮೂಹವಾಗಿ ದೇವರ ಸಭೆಯಾಗಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸುತ್ತಿದ್ದಾರೆ. ಆತನ ಕೃಪಾ ಸಮೃದ್ಧಿಗಾಗಿ, ಆತನ ಕೃಪಾ ಅತಿಶಯಕ್ಕಾಗಿ ಯಾವಾಗಲೂ ಕೂಡ ದೇವರಿಗೆ ಸ್ತೋತ್ರ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ಆತನನ್ನು ಸ್ತುತಿಸದೇ ಇರುವಂತಹ ಒಂದು ದಿನವಾದರೂ ನಮ್ಮ ಜೀವಿತದಲ್ಲಿ ಇರಬಾರದು. ಪ್ರತಿದಿನವೂ ಕೂಡ ದೇವರನ್ನು ಮಹಿಮೆ ಪಡಿಸುತ್ತಾ ಘನಪಡಿಸುತ್ತಾ ಇರುವಂತದ್ದೇ ಕ್ರೈಸ್ತ ಜೀವಿತದ ಬಾಧ್ಯತೆ. ಈ ದಿನ ವಾಗ್ದಾನಕ್ಕಾಗಿ ಸತ್ಯವೇದವನ್ನು ತೆಗೆಯೋಣ. ಕೀರ್ತನೆಗಳ ಪುಸ್ತಕ 97ನೇ ಕೀರ್ತನೆ 8ನೇ ವಾಕ್ಯ ಓದೋಣವಾ? Psalm 97 and verse 8. ಯೆಹೋವನೇ, ನೀನು ನ್ಯಾಯ ಸ್ಥಾಪಿಸಿದ ವಾರ್ತೆಯನ್ನು ಕೇಳಿ ಚಿಯೋನ್ ಪಟ್ಟಣವು ಹರ್ಷಿಸಿತು, ಯಹೂದ ಪ್ರಾಂತದ ಊರುಗಳು ಸಂತೋಷಿಸಿದವು. ಚಿಯೋನ್ ಪಟ್ಟಣವು ಒಂದು ಸಂಗತಿಯನ್ನು ಕೇಳಿ ಹರ್ಷಿಸುತ್ತಾ ಇದ್ದಾರಂತೆ. ಈ ದಿನ ನಾವು ಅನೇಕ ವಿಷಯಗಳನ್ನು ಕೇಳುತ್ತಾ ಇರುತ್ತೇವಲ್ಲ, ಅನೇಕ ವಾರ್ತೆಗಳನ್ನು ಕೇಳುತ್ತೇವೆ. ಅದರಲ್ಲಿ ಕೆಲವು ನಮಗೆ ಏನಾದರೂ ಪ್ರಯೋಜನಕರವಾದಂಥ ವಾರ್ತೆಯಾಗಲಿ, ಲಾಭಕರವಾದಂಥ ವಾರ್ತೆ ಏನಾದರೂ ಬಂದರೆ ಬಹಳ ಆನಂದವಾಗುತ್ತದೆ. ಸಾಧಾರಣವಾಗಿ ಪ್ರತಿ ವರ್ಷವೂ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಬಡ್ಜೆಟ್ ಅನ್ನು ರಿಲೀಸ್ ಮಾಡುತ್ತಾರೆ. ಆ ಬಡ್ಜೆಟ್ ಯಾರಿಗೆ ಫೇವರಬಲ್ ಆಗಿದೆ ಎಂಬುದಾಗಿ ಅನೇಕ ವಿಧವಾದಂತಹ ಚರ್ಚೆಗಳು ನಡೆಯುತ್ತದೆ. ಅವರು ಮಂಡಿಸಿದಂತಹ ಬಜೆಟ್ ಯಾರಿಗೆ ಪ್ರಯೋಜನಕರವಾಗಿದೆ ಎಂಬುದಾಗಿ, ಬಡವರಿಗೆ ಏನಾದರೂ ಒಳಿತಾಗುತ್ತದಾ, ಅಥವಾ ಮಧ್ಯಮ ವರ್ಗದವರಿಗೆ ಏನಾದರೂ ಪ್ರಯೋಜನವಾಗುತ್ತದಾ, ಅಥವಾ ಪ್ರತಿ ಸಾರಿಯೂ ಕೂಡ ಲಾಭ ಉಂಟಾಗುವ ಹಾಗೆಯೇ ಕೇವಲ ಶ್ರೀಮಂತರಿಗೆ ಮಾತ್ರವೇ ಈ ಬಜೆಟ್ ಅನುಕೂಲವಾಗಿದೆ ಎಂಬುದಾಗಿ ಈ ರೀತಿಯಾಗಿ ಅನೇಕ ವಿಶ್ಲೇಷಣೆಗಳನ್ನು ನೋಡುತ್ತೇವೆ. ಸರ್ಕಾರದವರು ಯಾವುದಾದ್ರೂ ಒಂದು ಹೊಸ ನಿಯಮವನ್ನು ತಂದರೆ ಅಥವಾ ಹೊಸ ವಿಷಯವನ್ನು ಅವರು ಪ್ರಪಂಚಕ್ಕೆ ಪ್ರಕಟಿಸುವಾಗ ದೊಡ್ಡ ಆನಂದವು ಅನೇಕರಲ್ಲಿ ಇರಬಹುದು. ಆದರೆ ಚಿಯೋನ್ ನಿವಾಸಿಗಳು ಒಂದು ವಿಷಯವನ್ನು ಕೇಳಿ ಬಹಳ ಸಂತೋಷ ಪಡುತ್ತಾರೆ. ಏನನ್ನು ಕೇಳುತ್ತಾರೆ ಅವರು? ಅವರಿಗೆ ಏನು ಕೇಳಿಸಲ್ಪಟ್ಟಿತು ಅಂದರೆ 2 ವಿಷಯವನ್ನು ಗಮನಿಸಿರಿ. ಒಂದು, ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ಆಮೇನ್. ದೇವರ ರಾಜ್ಯ ಪರಿಪಾಲನೆ, ಆತನು ರಾಜ್ಯಾಧಿಕಾರ ವಹಿಸಿದ್ದಾನೆ ಎನ್ನುವಂತ ಮಾತನ್ನು ಕೇಳಿದ್ರಂತೆ. ಎರಡನೆಯದಾಗಿ ಆತನ ಮಹಿಮೆಯು ಕಾಣುತ್ತಾ ಇದೆ, ಜನರಿಗೆ ಆತನು ಪ್ರತ್ಯಕ್ಷಪಡಿಸುತ್ತಾ ಇದ್ದಾರೆ. ಈ 2 ವಿಷಯಗಳನ್ನು ಕೇಳುವುದರ ಮೂಲಕ ಚಿಯೋನ್ ನಿವಾಸಿಗಳು ಸಂತೋಷ ಪಡುತ್ತಾ ಇದ್ದಾರೆ. ಪ್ರಿಯರೇ, ಈ ದಿನ ನಿನಗೆ ಸಂತೋಷ ಪಡಿಸುವಂತ ವಿಷಯವೇನು? ಯಾವ ವಾರ್ತೆಯು ಅಥವಾ ಯಾವ ವಿಷಯವು ನಿನಗೆ ಸಂತೋಷವನ್ನು ಕೊಡುತ್ತಾ ಇದೆ? ಯೂಶುವಲ್ ಆಗಿ ಲೋಕ ಸಂಬಂಧವಾದಂತಹ ವಾರ್ತೆಗಳು ಮನುಷ್ಯರಿಗೆ ಸ್ವಲ್ಪ ಕಾಲ ಸಂತೋಷ ಕೊಡುವ ಹಾಗೆ ಕಾಣಿಸಿದರೂ ಕೂಡ ಆ ನಂತರವಾಗಿ ಅವರಿಗೆ ಸಂತೋಷವನ್ನು ಕೊಡದೆ ಹೋಗಬಹುದು. ಆದ್ದರಿಂದ ಪ್ರಸಂಗಿ ಪುಸ್ತಕದಲ್ಲಿ ಒಂದು ಮಾತಿದೆ, ದುರ್ದಿನಗಳು ಬರುವುದಕ್ಕಿಂತ ಮುಂಚೆಯೇ, ಇದರಲ್ಲಿ ನನಗೆ ಸಂತೋಷ ಇಲ್ಲ ಎಂಬುದಾಗಿ ಹೇಳುವಂತ ವರ್ಷಗಳು ಬರುವುದಕ್ಕಿಂತ ಮುಂಚೆಯೇ ಅಲ್ವಾ, ಆ ದಿನಗಳು ಬರುವ ಮುನ್ನ. ಅಂದರೆ ಈ ದಿನ ನಿನಗೆ ಯಾವುದು ಆನಂದವಾಗಿದೆಯೋ ಅದು ನಾಳೆ ನಿನಗೆ ಆನಂದ ಕೊಡದೆ ಹೋಗಬಹುದು. ಈ ದಿನ ನಿನಗೆ ಸಂತೋಷ ಅನ್ನಿಸುವಂತದ್ದು ಒಂದು ವಾರವಾದ ನಂತರ, ಒಂದು ತಿಂಗಳಾದ ನಂತರ, ಅಥವಾ ಒಂದು ಸೀಸನ್ ಆದ ನಂತರವಾಗಿ ನಿನಗೆ ಸಂತೋಷವನ್ನು ಕೊಡದೆ ಹೋಗಬಹುದು. ಆದರೆ ದೇವರು ಎಂತವರೆಂದರೆ, ಆತನ ರಾಜ್ಯದ ಪರಿಪಾಲನೆಗೆ ಯಾರು ಸ್ಥಳಾವಕಾಶ ಕೊಡುತ್ತಾರೋ ಅಥವಾ ಯಾರು ಆತನ ಪರಿಪಾಲನೆಯ ಕೆಳಗೆ ಇರಬೇಕೆಂದು ಆಶಿಸುತ್ತಾರೋ ಅವರು ದೇವರ ಮಹಿಮೆಗೆ ಸಂಬಂಧಿಸಲ್ಪಟ್ಟಂತ ವಿಷಯವನ್ನು ಕೇಳುವುದರ ಮೂಲಕ ಅವರು ಯಾವಾಗಲೂ ಸಂತೋಷಿಸುತ್ತಾರೆ, ಆನಂದಿಸುತ್ತಾರೆ ಎನ್ನುವಂತ ಮಾತನ್ನು ನಾವಲ್ಲಿ ನೋಡುತ್ತೇವೆ. ದೇವರು ನ್ಯಾಯಸ್ವರೂಪನು. ಆತನು ತನ್ನ ಪ್ರೀತಿಯನ್ನು ನಮ್ಮ ವಿಷಯದಲ್ಲಿ ವ್ಯಕ್ತಪಡಿಸುವುದರೊಂದಿಗೆ ಯಾರು ನಮಗೆ ವಿರೋಧಿಗಳಾಗಿದ್ದಾರೋ, ಯಾರು ನಮಗೆ ಶತ್ರುಗಳಾಗಿದ್ದಾರೋ, ಹಿಂಸೆ ಪಡಿಸುತ್ತಾ ಇದ್ದಾರೋ ತಕ್ಕ ಸಮಯದಲ್ಲಿ ದೇವರವರಿಗೆ ಉತ್ತರವನ್ನು ಕೊಡುತ್ತಾರೆ. ಆತನು ನ್ಯಾಯ ತೀರಿಸುತ್ತಾನೆ. ಆದರೆ ದೇವರನ್ನು ಪ್ರೀತಿಸುತ್ತಾ ಇರುವಂತಹ ನಾವೆಲ್ಲರೂ ಕೂಡ ಆತನನ್ನು ಸ್ತುತಿಸುತ್ತಾ ನಾವು ಮುಂದೆ ಸಾಗುವಾಗ ದೊಡ್ಡ ಸಂತೋಷ, ಆನಂದವನ್ನು ನಾವು ಅನುಭವಿಸುತ್ತೇವೆ. ಪ್ರಿಯ ದೇವ ಮಕ್ಕಳೇ, ಕೇಳಿರಿ. ಈ ದಿನ ಬಹುಶಃ ನೀನು ದುಃಖದಲ್ಲಿದ್ದೀಯೇನೋ, ಕಣ್ಣೀರು ದಾರೆ ದಾರಿಯಾಗಿ ಹರಿಯುತ್ತಾ ಇದೆಯೇನೋ, ನಿನ್ನ ಸಮಸ್ಯೆಯನ್ನು ಯಾರಿಗೆ ಹೇಳಿದರೂ ಕೂಡ ಅವರು ಬಹುಶಃ ಅರ್ಥ ಮಾಡಿಕೊಳ್ಳುತ್ತಿಲ್ಲವೇನೋ. ಇದುವರೆಗೂ ನಿನ್ನ ಕೈ ಕೆಳಗೆ ಬೆಳೆದಂತ ನಿನ್ನ ಮಕ್ಕಳೇ ನಿನ್ನ ವಿರುದ್ಧವಾಗಿ ಮಾತನಾಡುತ್ತಾ, ನಿನ್ನನ್ನು ದ್ವೇಷಿಸುತ್ತಾ, ದೂಷಿಸುತ್ತಾ, ಇನಿ ನೀವು ಬೇಕಾಗಿಲ್ಲ ಎಂಬುದಾಗಿ ಸ್ವಂತ ಮಾರ್ಗದಲ್ಲಿ ಪ್ರಯಾಣಿಸಬೇಕೆಂಬುದಾಗಿ ಇಷ್ಟಪಡುತ್ತಾ ಇದ್ದಾರೇನೋ. ಅಥವಾ ಇದುವರೆಗೂ ನೀನು ನಿನ್ನ ತಂದೆ ತಾಯಿಯನ್ನು ಬಹಳ ಚೆನ್ನಾಗಿ ರೆಸ್ಪೆಕ್ಟ್ ಮಾಡಿದ್ದೀಯಾ, ಅಥವಾ ಅವರನ್ನು ಚೆನ್ನಾಗಿ ನೋಡಿಕೊಂಡಿದ್ದೀಯಾ. ಅವರು ಯಾವುದೋ ಒಂದು ವಿಷಯದಲ್ಲಿ ಪ್ರತಿ ಸಾರಿ ಗಾಯಪಡಿಸುತ್ತಿರಬಹುದು. ಗಂಡ ಹೆಂಡತಿಯ ಮಧ್ಯದಲ್ಲಿ ಭೇದ ಭಾವ, ತಂದೆ ತಾಯಿ ಮಕ್ಕಳಲ್ಲಿ ವಿಭೇದಗಳು, ಎಲ್ಲೇ ನೋಡಿದರೂ ಕೂಡ ದುಃಖ, ವೇದನೆ, ಅಶಾಂತಿ.
ಅಸಮಾಧಾನ ಆಳ್ವಿಕೆ ಮಾಡುತ್ತಿರುವಂತ ಈ ದಿನದಲ್ಲಿ ನೀನು ನಿಜವಾಗಿ ಆನಂದಿಸಬೇಕಂದ್ರೆ ನೀನು ಮೊದಲು ಚಿಯೋ ನಿವಾಸಿಯಾಗಿರಬೇಕು. ಐಗುಪ್ತ್ಯ ನಿವಾಸಿ ಬೇರೆ, ಚಿಯೋ ನಿವಾಸಿ ಬೇರೆ. ಇಸ್ರಾಯೇಲ್ ಪ್ರಜೆಗಳು ಐಗುಪ್ತ ದೇಶದಲ್ಲಿ ದಾಸರಾಗಿದ್ದಂತಹ ಕಾಲದಲ್ಲಿ ಇಟ್ಟಿಗೆ ಕೆಲಸದಲ್ಲಿ, ಹೊಲದ ಕೆಲಸದಲ್ಲಿ, ಕಲ್ಲು ಮಣ್ಣುಗಳ ಮಧ್ಯದಲ್ಲಿ ಬಹಳ ಕಠಿಣವಾಗಿ ಅವರು ಕೆಲಸ ಮಾಡುತ್ತಾ ಇರುವಾಗ ಆನಂದಿಸುವುದಕ್ಕೆ ಆಗಲಿಲ್ಲ, ಸಂತೋಷಿಸುವುದಕ್ಕೆ ಆಗಲಿಲ್ಲ. ಪಾಪದ ದಾಸತ್ವ ಯಾವತ್ತೂ ಮನುಷ್ಯನಿಗೆ ಆನಂದವನ್ನು ಕೊಡುವುದಿಲ್ಲ. ಆರಂಭದಲ್ಲಿ ಸ್ವಲ್ಪ ಆನಂದವಾಗಿ ಅನ್ನಿಸಬಹುದಾದರೆ ದಿನಗಳು ಕಳೆದಂತೆ ಒಂದು ಭಯಂಕರವಾದಂತಹ ಬಂಧಕವಾಗಿ, ಭಯಂಕರವಾದಂತಹ ತುಳಿತಕ್ಕೆ ಒಳಗಾದಂತಹ ಪರಿಸ್ಥಿತಿಯಲ್ಲಿ ಮನುಷ್ಯನು ಗುರಿಯಾಗುತ್ತಾನೆ. ಆದರೆ ಕರ್ತನು ಕೊಡುವಂತಹ ಸಂತೋಷ ಎಂತದಂದರೆ ಸದಾಕಾಲವು ಆತನಲ್ಲಿ ಆನಂದಿಸುವಂತಹ ಕೃಪೆ. ಈ ದಿನ ನಾನು ಆಶಿಸುತ್ತೇನೆ, ನೀವು ದೇವರಲ್ಲಿ ಆನಂದಿಸಬೇಕು, ಪರಿಶುದ್ಧಾತ್ಮನಲ್ಲಿ ಆನಂದಿಸಬೇಕು, ದೇವರ ಮಾರ್ಗದಲ್ಲಿ ಆನಂದಿಸಬೇಕು. ದೇವರ ವಾಕ್ಯವನ್ನು ಓದುವುದರಲ್ಲಿ, ಪ್ರಾರ್ಥನೆ ಮಾಡುವುದರಲ್ಲಿ, ದೇವರ ಅನ್ಯೂನ್ಯತೆಯನ್ನು ಕೋರುವುದರಲ್ಲಿ, ದೇವರ ಆಲಯಕ್ಕೆ ಬರುವುದರಲ್ಲಿ, ದೇವರ ಸೇವೆಯನ್ನು ಪ್ರೋತ್ಸಾಹಿಸುವುದರಲ್ಲಿ ನೀನು ಆನಂದಿಸುವ ವ್ಯಕ್ತಿಯಾಗಿರಬೇಕು. ಅದು ನಿಜವಾದ, ಸ್ಥಿರವಾದ, ನಿಶ್ಚಲವಾದ ಆನಂದ, ತಾತ್ಕಾಲಿಕವಾದದಲ್ಲ. ಯಹೂದ ಪ್ರಾಂತದವರು ಆನಂದಿಸುತ್ತಾ ಇದ್ದಾರೆಂದು ಅಲ್ಲಿ ಆನಂದಿಸುವ ಎನ್ನುವಂತಹ ಮಾತಿಗೆ ಇಬ್ರಿಯ ಭಾಷೆಯಲ್ಲಿ ಗೀಲ್ ಎಂಬುದಾಗಿ ಉಪಯೋಗಿಸಿದ್ದಾರೆ. ಅದಕ್ಕೆ ಅರ್ಥ ಏನೆಂದರೆ ಸ್ಪಿನ್ನಿಂಗ್ ಅರೌಂಡ್ ಎಂಬುದಾಗಿ. ನೋಡಿ, ಕೆಲವು ಸಾರಿ ಕೆಳಗೆ ಬಿದ್ದು ನಗುತ್ತಾರೆ, ನೋಡಿದ್ದೀರಾ? ಅಂತಹ ಅನುಭವ, ಎಕ್ಸೆಸ್ ಜಾಯ್, ಉನ್ನತವಾದ ಆನಂದ. ಅಂತಹ ಆನಂದದಲ್ಲಿ ಮುಂದೆ ಸಾಗಬೇಕೆಂದು ಪರಿಶುದ್ಧಾತ್ಮನು ಕೋರುತ್ತಿದ್ದಾರೆ. ಈ ದಿನ ನಿನ್ನ ಜೀವಿತ ಹೇಗೆ ಇದ್ದರೂ ಕೂಡ ದೇವರಿಗೆ ನಿನ್ನ ಜೀವಿತವನ್ನು ಅರ್ಪಿಸು. ಚಿಯೋ ನಿವಾಸಿಯಾಗಿ ದೇವರ ಸ್ವರವನ್ನು ಕೇಳುವಂತ ವ್ಯಕ್ತಿಯಾಗಿ ನೀನಿದ್ದರೆ ಅದ್ಭುತವು ನಿನ್ನ ಜೀವಿತದಲ್ಲಿ ನಡೆಯುತ್ತದೆ. ದೇವರ ಸೇವಕನಾಗಿ ನಾನು ಕೂಡ ಪ್ರಾರ್ಥಿಸುತ್ತೇನೆ, ನೀವೆಲ್ಲರೂ ಕೂಡ ಕರ್ತನಲ್ಲಿ ಬಲವಾಗಿ ಬೆಳೆಯಬೇಕೆಂದು, ದೇವರ ವಾಕ್ಯದಲ್ಲಿ ನೀವು ಪ್ರೋತ್ಸಾಹವನ್ನು, ಸ್ಫೂರ್ತಿಯನ್ನು ಹೊಂದಿಕೊಳ್ಳಬೇಕೆಂದು ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತೇನೆ. ಕಣ್ಣು ಮುಚ್ಚಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ಈ ದಿನ ನೀವು ನಮಗೆ ಕೊಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ. ಚಿಯೋ ನಿವಾಸಿಗಳು, ನೀವು ರಾಜ್ಯಾಧಿಕಾರ ವಹಿಸಿದ್ದೀರಾ ಎಂಬುದಾಗಿ, ನಿಮ್ಮ ಮಹಿಮೆ ಪ್ರತ್ಯಕ್ಷವಾಗುತ್ತದೆ ಎನ್ನುವಂತ ವಿಷಯವನ್ನು ಕೇಳಿ ಅವರು ಆನಂದಿಸಿದರು, ಸಂತೋಷಿಸಿದರೆಂಬುದಾಗಿ ನಾವು ಕೇಳಿದೆವು. ಹೌದು ದೇವ, ನಮ್ಮ ಆನಂದ, ನಮ್ಮ ಅತಿಶಯ, ನಮ್ಮ ಆಧಾರವು ಸಮಸ್ತವೂ ನೀವೇ. ನಿಮ್ಮಲ್ಲೇ ನಾವು ಆನಂದಿಸುವಂತೆ ನಿಮ್ಮ ಕೃಪೆಯನ್ನು ನಮಗೆ ಅನುಗ್ರಹಿಸಿರಿ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ದುಃಖಕರವಾದಂತ ಪರಿಸ್ಥಿತಿಯಲ್ಲಿದ್ದಾರೋ, ಗಾಯ ಹೊಂದಿದಂತ ಹೃದಯದಲ್ಲಿದ್ದಾರೋ, ಕುಗ್ಗಿ ಹೋದಂತ ಮನಸ್ಥಿತಿಯಲ್ಲಿದ್ದಾರೋ, ಅವರೆಲ್ಲರನ್ನು ಕೂಡ ನೀವೇ ಮೇಲೆತ್ತಿ ನಿಮ್ಮ ಬಲವಾದ ಹಸ್ತವನ್ನು ಅವರ ಮೇಲೆ ಇಟ್ಟು ನಿಮ್ಮ ಕನಿಕರವನ್ನು ಅವರಿಗೆ ತೋರಿಸಿರಿ. ಯಾರು ದೀರ್ಘಕಾಲವಾಗಿ ರೋಗದಿಂದ ಬಳಲುತ್ತಿದ್ದಾರೋ, ನಿಮ್ಮ ನಾಮದಲ್ಲಿ ಅವರಿಗೆ ಬಿಡುಗಡೆಯನ್ನು ಪ್ರಕಟಿಸುತ್ತೇವೆ. ಸ್ವಸ್ಥತೆ ನೀಡಿರಿ, ಬಿಡುಗಡೆ ಕೊಡಿರಿ. ಆರ್ಥಿಕ ಸಂಕಷ್ಟದಲ್ಲಿರುವಂತವರನ್ನು ಮೇಲೆತ್ತಿರಿ. ಈ ದಿನವೆಲ್ಲ ನಮ್ಮ ಪ್ರಿಯರನ್ನು ನೀವೇ ಸಂತೋಷಪಡಿಸಿ, ಆನಂದಪಡಿಸಿ, ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಎ ವಂಡರ್ಫುಲ್ ಡೇ. ದೇವರು ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಲಿ.